ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಯುವ ಸಮೂಹಕ್ಕೊಂದು ಆತ್ಮೀಯ ಸಲಹೆ, ಪೋಷಕರು ಮಕ್ಕಳ ದಾರಿದೀಪ, ಈ ಕುರಿತು ಮಾತುಕತೆಯ ಮುಂದುವರೆದ ಭಾಗ. ನಡೆಸಿಕೊಡಲಿದ್ದಾರೆ ವೃತ್ತಿ ಮಾರ್ಗದರ್ಶಕರಾದ ಪೊನ್ನಂಪೇಟೆ ನಡಿಕೇರಿಯ ಚೊಟ್ಟೆಕಾಳಪಂಡ ಪೃಥ್ವಿ ಉತ್ತಯ್ಯ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಳೆದ ಯುವವಾಣಿ ಕಾರ್ಯಕ್ರಮದಲ್ಲಿ ನೀವು ವೃತ್ತಿ ಮಾರ್ಗದರ್ಶಕರಾದಂತಹ ಪೃಥ್ವಿ ಉತ್ತಯ್ಯ ಅವರು ಸಲಹೆ ಕೊಟ್ಟಿದ್ದನ್ನ ನೀವು ಆಲಿಸಿದ್ದೀರಿ. ಜೀವನ ಎನ್ನುವುದು ಪ್ರತಿಯೊಬ್ಬರಿಗೂ ಅಪರೂಪ. ಅದರಲ್ಲೂ ಯುವ ಜನತೆ ಅಂದಾಗ ಅವರ ಯುವ ಶಕ್ತಿ ಕ್ರಮೇಣ ಕ್ರಮಿಸ್ತಾ ಇರುತ್ತೆ, ಯಾವಾಗ ದಿನ ಕಳೆದಂತೆ. ಇದು ಸಹಜ ಹಾಗೂ ನಿಸರ್ಗದ ನಿಯಮ. ಆದರೆ ಯುವ ಶಕ್ತಿ ಮಾನಸಿಕವಾಗಿ ಗಟ್ಟಿ ಇದ್ದಾಗ ಶರೀರವೂ ಕೂಡ ಗಟ್ಟಿಯಾಗುತ್ತೆ. ಕಾರಣ ಉತ್ತಮ ಯೋಚನೆಗಳಿಂದ ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯ ಹೇಗೆ ಬರುತ್ತೆ? ಉತ್ತಮ ಆಹಾರವನ್ನು, ಉತ್ತಮ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ, ಪೌಷ್ಟಿಕವಾದಂತಹ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದರಿಂದ ಸಿಗುವುದು ಫಲ. ಹೀಗಿದ್ದಾಗ ಅತಿಯಾಗಿ ಮೊಬೈಲನ್ನು ಬಳಸುವಂತಹದ್ದು, ತಂದೆ ತಾಯಿಗಳಿಗೆ ನೋವನ್ನು ಕೊಟ್ಟು ತನಗೆ ಬೇಕಾದಂತಹ ವಸ್ತುಗಳನ್ನು ಬಲವಂತದಿಂದ ಪಡೆಯುವುದು, ಕುಡಿಸಲು ಅಸಹಾಯಕತೆಯನ್ನು ಪ್ರದರ್ಶಿಸಿದರೂ ಕೂಡ ಯುವಕರು, ಅಂದರೆ ಕೆಲ ಯುವಕರು ತಮ್ಮ ಆಸೆಗಳಿಗಾಗಿ ತನಗೆ ಬೇಕಾದಂತಹ ಆಸೆಪಟ್ಟಂತಹ ವಸ್ತುಗಳು ಸಿಗದಿದ್ದಾಗ ಪ್ರಾಣವನ್ನೇ ಕಳೆದುಕೊಂಡು ತಂದೆ ತಾಯಿಗಳಿಗೆ ನೋವಿನ ಬುತ್ತಿಯನ್ನು ಕೊಡುವಂತಹದ್ದು ತಪ್ಪು ಅನ್ನುವುದನ್ನು ಅವರು ಬಹಳ ಉದಾಹರಣೆಯ ಮುಖಾಂತರ ಚಂದವಾಗಿ ವಿವರಿಸಿದರು. ಯುವ ಶಕ್ತಿಗೆ ಬಹಳಷ್ಟು ಮಾನ್ಯತೆ ಇದೆ. ಅವರ ಜೀವನ ಶೈಲಿಯನ್ನು ಮನಸ್ಸಿನ ನಿಯಂತ್ರಣದಲ್ಲಿ ಅಡಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಂದೆ ತಾಯಿಗಳು ಮುಂದೆ ನಮಗೆ ಆಧಾರವಾಗ್ತಾನೆ ಮಗ ಅಥವಾ ಮಗಳು ಅಂತ ಆಸೆಯನ್ನು ಇಟ್ಟುಕೊಂಡು, ಅಂದರೆ ನಿರೀಕ್ಷೆಯನ್ನು ಇಟ್ಟುಕೊಂಡು ಅವರಿಗೆ ಬೇಕಾದಂತಹ ಸಾಧನಗಳನ್ನೆಲ್ಲ ಕೊಟ್ಟಾಗ ನಿರ್ಲಕ್ಷ್ಯ ಭಾವದಿಂದ ಪ್ರಾಣಕ್ಕೆ ಕುತ್ತು ತಂದುಕೊಂಡ್ರೆ ಅವರು ಮಾಡಿದಂತಹ ತಪ್ಪಾದರೂ ಏನು ತಂದೆ ತಾಯಿಗಳು ಅಲ್ವಾ? ಒಮ್ಮೆ ಕಳೆದು ಹೋದಂತಹ ಕಾಲ ಮತ್ತೆಂದೂ ಬರಲ್ಲ, ಇದು ಎಲ್ಲರಿಗೂ ಗೊತ್ತು. ಆದರೂ ನಾವು ಕಾಲವನ್ನು ಹೇಗೆ ಕಳೆಯುತ್ತೇವೆ, ನೀರನ್ನು ಹೇಗೆ ಖರ್ಚು ಮಾಡ್ತೀವೋ ಹಾಗೆ ನಾವು ಬೇಡವಾದ ಸಂಗತಿಗಳಿಗೆ, ಅನಗತ್ಯ ವಿಚಾರಗಳಿಗೆ ಬಲಿ ಕೊಡ್ತೇವೆ ಅಮೂಲ್ಯವಾದಂತಹ ಸಮಯವನ್ನು. ಹಿಂತಿರುಗಿ ನೋಡಿದಾಗ ನಾವು ನಡೆದು ಬಂದಂತಹ ಹಾದಿಯಲ್ಲಿ ನಮ್ಮ ಸಾಧನೆ ಶೂನ್ಯ ಅಂತ ಗೊತ್ತಾದಾಗ ನಮಗೆ ಎಲ್ಲವೂ ಇತ್ತು, ಅಂದರೆ ಅಗತ್ಯ ವಸ್ತುಗಳೆಲ್ಲವೂ ಇತ್ತು, ಸಂಪನ್ಮೂಲ ಅತಿಯಾಗಿ ದೊರೆಯಿತು, ತಂದೆ ತಾಯಿಗಳು ಪ್ರೀತಿಯನ್ನು ತೋರಿಸಿದ್ರು, ಅವರು ನಂಬಿದ್ರು ನಮ್ಮನ್ನ ಅಂತ ಒಮ್ಮೆ ಯೋಚನೆ ಮಾಡಿದಾಗ ಬಹಳಷ್ಟು ಬೇಸರ ಆಗೋದು ಸಹಜ. ಆದರೂ ಕೂಡ ತಂದೆ ತಾಯಿಗಳು ಕ್ಷಮಿಸಿ ಒಪ್ಪಿಕೊಂಡಾಗ ಅಂತಹ ಬದುಕು ಪುನಶ್ಚೇತನವನ್ನು ಪಡೆದು ಮತ್ತೆ ಮನುಷ್ಯನಾಗುವುದು ಬಹಳಷ್ಟು ಪ್ರಮುಖವಾದಂಥದ್ದು. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವುದು ಮನುಜನ ಕಾಯಕವಾಗಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗೆಯೇ ಯುವ ಜನತೆ ಸಮಾಜದಲ್ಲಿ ಮಾದರಿಯಾಗಬೇಕು ಅನ್ನೋದು ಎಲ್ಲರ ಆಶಯ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ವೃತ್ತಿ ಮಾರ್ಗದರ್ಶಕರ ಮುಂದುವರೆದ ಸಲಹೆಯನ್ನು ಕೇಳೋಣ ಸಂದರ್ಶನದ ರೂಪದಲ್ಲಿ, ಅಲ್ವಾ ಸ್ನೇಹಿತರೆ? ಬನ್ನಿ ಕಾರ್ಯಕ್ರಮವನ್ನು ಕೇಳೋಣ. ಈಗ ಸರ್ ಒಂದು ಪಠ್ಯ ಅಂತ ಇರುತ್ತೆ, ಇಷ್ಟನ್ನು ಮಾತ್ರ ಓದಿ ಅಂತ ಹೇಳ್ತಾರೆ.
ಅಂದರೆ ಈ ಅಧ್ಯಾಯ, ಈ ಲೆಸನ್ನು ಇಷ್ಟನ್ನು ಮಾತ್ರ ಓದ್ಕೊಂಡ್ರೆ ಸಾಕು ಪರೀಕ್ಷೆಗೆ ಅಂತ ಹೇಳಿಬಿಡ್ತಾರೆ. ಆದರೆ ಯುವಕರು ಕೂಡ, ವಿದ್ಯಾರ್ಥಿಗಳು ಅಷ್ಟನ್ನೇ ಮಾಡ್ತಾರೆ. ಈಗ ನಾವು ಒಂದು ಊಹೆ ಮಾಡ್ತಾ ಇರೋದು, ಒಂದು ಪುಸ್ತಕದಲ್ಲಿ ಇಷ್ಟು ಲೆಸನ್ಗಳನ್ನು ಮಾತ್ರ ಓದ್ಕೊಳ್ಳಿ, ನಿಮಗೆ ಸಹಾಯ ಆಗುತ್ತೆ ಅಂತ ಒಬ್ಬರು ಅಧ್ಯಾಪಕರು ಹೇಳಿಬಿಡ್ತಾರೆ. ಉಳಿದಂತಹ ಪಾಠಗಳ ಬಗ್ಗೆ ಅವ್ರಿಗೆ ಅರಿವಿರೋಲ್ಲ, ಜ್ಞಾನ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಅಧ್ಯಾಪಕರೇ ಹೇಳಿದ್ದಾರೆ, ನಾವು ಇಷ್ಟೇ ಓದ್ತೀವಿ, ಇಷ್ಟೇ ಓದಬೇಕು ಅಂತ ಹೇಳಿದ್ದಾರೆ ಅಂತ. ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ನಿಮ್ಮ ಪ್ರಕಾರ ಸರ್ ಉಳಿದಂತಹ ಪಾಠಗಳತ್ತ ಗಮನ ಹರಿಸ್ತಾನ ಪುಸ್ತಕದಲ್ಲಿ? ಅವರು ಯಾಕಾಗಿ ಬರ್ತಿರ್ತಾರೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಬೇಕಾ? ಈಗ ನೀವು ಹೇಳ್ತೀರಿ ಮೇಡಮ್, ಅವರು ಅಷ್ಟೇ ಓದ್ತಾರೆ ಅಂತೇಳಿ. ಈಗ ನಾನು ಕಾಲೇಜ್ಗಳೆಲ್ಲ ಹೋಗಿ ನಾನು ಮೋಟಿವೇಶನಲ್ ಟಾಕ್ ಕೊಡ್ತೇನೆ. ಕಾವೇರಿ ಕಾಲೇಜ್ ಆಗ್ಬೋದು, CIT ಆಗ್ಬೋದು, ಅಥವಾ ವಿರಾಜಪೇಟೆ ಕಾವೇರಿ ಕಾಲೇಜ್ ಸೈಂಟೆನ್ಸ್, ಅಲ್ಲಿ ಟೀಚರ್ಸ್ ಅಂತ ಹೇಳ್ತಾರೆ, ನಾವು ಇಷ್ಟು ಓದ್ಕೊಳ್ಳಿ ಅಂದರೆ ಅವರು ಅಷ್ಟನ್ನು ಓದ್ಕೊಳ್ಳಲ್ಲ. ಇಂಟರ್ನೆಟ್ಟಲ್ಲಿ ನೋಡಿ ಅದಷ್ಟರಲ್ಲಿ ಯಾವುದು ಕ್ವಶನ್ ಬರ್ತದೆ ಅಷ್ಟನ್ನು ಮಾತ್ರ ಓದ್ಕೊಳ್ತಾರೆ ಅವರು ಅಂತ ಆಗಿಬಿಡುತ್ತೆ. ಈಗ ಅದರಿಂದ ಏನಾಗುತ್ತೆ ತೊಂದರೆ ಹೇಳ್ತೀನಿ ನನಗೀಗ. CET ಮತ್ತು ಸೆಕೆಂಡ್ PUC ಇದು ಮಾರ್ಕ್ಗಳನ್ನು ನೋಡಿರಬೇಕು. ಸೆಕೆಂಡ್ PUC 98% ಬರ್ತದೆ ಅವರಿಗೆ. ಯಾಕಂದರೆ ಅವರಿಗೆ ಗೊತ್ತು ಇದೇ ಪಾಠದಲ್ಲಿ ಇದೇ ಪ್ರಶ್ನೆ ಬರ್ತದೆ ಅಂತ ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅವರು ಒಂಥರ ಸಿಸ್ಟಮೇ ಬಂದುಬಿಟ್ಟಿದೆ, ಅದನ್ನ ಮಾತ್ರ ಓದ್ಕೊಳ್ತಾರೆ ಅವರು. ಈಗ ಬೋರ್ಡ್ನಲ್ಲಿ ಒಂದು ಚಾಪ್ಟರ್ನಲ್ಲಿ 5 ಕ್ವಶನ್ ಕಲ್ತ್ರೆ ಸಾಕು, ಉಳಿದಿದ್ದನ್ನೆಲ್ಲ ಬಿಟ್ಬಿಡ್ತಾರೆ. ಬಟ್ CETನಲ್ಲಿ ಹಾಗಿರಲ್ಲ. ಒಂದು ಚಾಪ್ಟರಲ್ಲಿ 100-120 ಪ್ರಶ್ನೆಗಳನ್ನು ಕಲಿಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ಅವ್ರಿಗೆ ಡೆಪ್ತ್ ಇಲ್ಲ ಅಂದರೆ ಅಲ್ಲಿ ಮಾರ್ಕ್ಸ್ ಬರೋದಿಲ್ಲ. 98 ಬಂದವ್ರಿಗೆ ಆಲ್ಮೋಸ್ಟ್ 20-25 ಮಾತ್ರ ಬರುತ್ತೆ CETಯಲ್ಲಿ 60ಕ್ಕೆ ಒಂದೊಂದು ಸಬ್ಜೆಕ್ಟಲ್ಲಿ. ಅದು ಯಾಕೆಂದರೆ ಡೆಪ್ತ್ ಇರೋದಿಲ್ಲ, ಬರೀ ಎಕ್ಸಾಮಿನೇಷನ್ ಪರ್ಪಸ್ಗೆ ಮಾತ್ರ ಕಲಿಸೋದು, ಎಕ್ಸಾಮಿನೇಷನ್ ಪರ್ಪಸ್ಗೆ ಮಾತ್ರ ಓದೋದ್ರಿಂದ ಡೆಪ್ತ್ ಇರೋದಿಲ್ಲ. ಬೈ ಚಾನ್ಸ್ ಯಾವುದೇ ಒಂದು ಕ್ವಶನ್ ಅವರಿಗೆ ಅನ್ಫೆಮಿಲಿಯರ್ ಬಂದಾಗ ಅವ್ರಿಗೆ ಮನಸ್ಸಲ್ಲಿ ಒಂದು ಡೌಟ್ ಬರ್ತದೆ, ನಾವು ಓದಿಲ್ಲದೆ ಇರೋದು ಪಾರ್ಟ್ ಇತ್ತಲ್ಲ ಅದರಿಂದ ಬಂದಿದೆ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಗಲಿಬಿಲಿಗೊಳ್ತಾರೆ ಪರೀಕ್ಷೆಗಳಲ್ಲಿ. ಅದು ಆಗುತ್ತೆ ಮೇಡಮ್. ಹಾಗಾದರೆ ಸರ್, ಯುವಕರು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿ ಕಲಿಯಬೇಕು, ಯಾವ ರೀತಿ ಅವರು ವಿದ್ಯಾಭ್ಯಾಸ ಮಾಡಬೇಕು? ಈಗ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅದರಲ್ಲಿ 2 ಭಾಗ ಇದೆ ಮೇಡಮ್. ಒಂದು ವಿದ್ಯಾಭ್ಯಾಸ ಅಂದರೆ ಮಾರ್ಕ್ಸ್ ಅಂತ ನಾವು ಹೋಗಲೇಬಾರ್ದು. ನನ್ನ ಮಗ ಸೆಕೆಂಡ್ ಇಯರ್ BEಗೆ ಹೋಗ್ತಾನೆ. ಅವನ ಟೀಚರ್ ಹೇಳಿದರು ಅವನಿಗೆ 82 ಬಂದಿದೆ, ಅವ್ನು ಸ್ವಲ್ಪ ಮನಸ್ಸು ಮಾಡಿದರೆ 92-95 ಬರ್ಬೋದು ಅಂತೇಳಿ. ಮನಸ್ಸು ಮಾಡದೆ ಅಂತಲ್ಲ, ಅವನು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾನೆ. ಅವನು ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನೇ ಒಂದೊಂದು ನನಗೆ ಹೇಳ್ತಾನೆ, ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಟೀಚರ್ ಪ್ರಕಾರ ಇನ್ನೂ ಸ್ವಲ್ಪ ಮನಸ್ಸು ಮಾಡಿದ್ದಿದ್ದರೆ ಅಂದ್ರೆ, ನನ್ನ ಪ್ರಕಾರದಲ್ಲಿ ಮಾರ್ಕ್ಸ್ಗಿಂತ ನಾಲೆಜ್ ಡೆಪ್ತ್ ಇರಬೇಕು. ಮಾರ್ಕ್ ಅಂದ್ರೆ ಯಾವುದೋ ಒಂದು ಪಾಠ್ಯದಲ್ಲಿ ಯಾವುದೋ ಒಂದು ಪ್ರಶ್ನೆ ಬರ್ತದೆ, ಆದ್ರೆ ನೀವು ಹೇಳ್ದಂಗೆ ಆ ಚಾಪ್ಟರ್ ಫುಲ್ ಕಲ್ತ್ರೆ ಅವನಿಗೆ ಡೆಪ್ತ್ ಅಲ್ಲಿ ನಾಲೆಜ್ ಇರ್ತದೆ. ಈಗ ಇಂಜಿನಿಯರಿಂಗ್ನಲ್ಲಿ ಅಂದರೆ ಅವರಿಗೆ ತುಂಬ ಅಸೈನ್ಮೆಂಟ್ಸ್ ಇರ್ತದೆ, ಪ್ರಾಜೆಕ್ಟ್ ಇರ್ತದೆ. ತುಂಬ ಹುಡುಗರು ಏನು ಮಾಡ್ತಾರೆ ಅಂದರೆ ಅವರೇ ಪ್ರಾಜೆಕ್ಟ್ ಮಾಡೋದಿಲ್ಲ, ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡು ಅವ್ನು ಸಬ್ಮಿಟ್ ಮಾಡ್ತಾರೆ, ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬರ್ತದೆ. ನೀವೇ ಪ್ರೋಗ್ರಾಮ್ ಮಾಡಿದರೆ ಅದರಲ್ಲಿ ತುಂಬ ತಪ್ಪುಗಳು ಬರ್ತದಲ್ಲ, ಮಾರ್ಕ್ಸ್ ಕಡಿಮೆ ಬರ್ತದೆ. ಆದರೆ ವಿಚಾರ ಗೊತ್ತಿರೋದು ತಪ್ಪು ಮಾಡಿದವನಿಗೆ, ಅವನೇ ಮಾಡಿರ್ತಾನಲ್ಲ, ಕಟ್ ಪೇಸ್ಟ್ ಮಾಡಿಲ್ಲ. ಆ ಥರ ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಮೇಡಮ್. ಅವರೇ ಮಾಡಬೇಕು. ಈಗ ಪಠ್ಯದಲ್ಲಿರೋದು ಯಾವ್ಯಾವುದು ಇದನ್ನು ಅವ್ರು ಪ್ರಾಕ್ಟಿಕಲ್ ಆಗಿ ಮಾಡಬೇಕು, ಅಂದರೆ ಮಾತ್ರ ಅವ್ರಿಗೆ ಅನುಭವ ಬರ್ತದೆ. ಏನೋ ಹೇಳ್ತಾರಲ್ಲ, ವಯಸ್ಸಿಗಿಂತ ಅನುಭವ ಹೆಚ್ಚು ಅಂತೇಳಿ, ಅನುಭವ ಆಗಬೇಕು ಮಕ್ಕಳಿಗೆ. ಅದು ಮುಖ್ಯ ಮೇಡಮ್. ಅದನ್ನ ತರಿಸ್ಬೇಕು ಟೀಚರ್ಸ್. ಬಟ್ ಈಗ ಏನಾಗ್ತದೆ, ಪ್ರೈವೇಟ್ ಕಾಲೇಜುಗಳಿರ್ತದೆ ಅಥವಾ ಗೌರ್ಮೆಂಟ್ ಕಾಲೇಜ್ ಇದ್ರೂ ಕೂಡ ಅವರಿಗೆ ಎಷ್ಟು ಪರ್ಸೆಂಟೇಜ್ ಪಾಸ್ ಆಯಿತು ಮತ್ತು ಎಷ್ಟು ಪರ್ಸೆಂಟೇಜ್ ಹೈಯೆಸ್ಟ್ ಮಾರ್ಕ್ಸ್ ಬಂತು ಅದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಳ್ತೀವಿ. ಅದು ತಪ್ಪು ಮೇಡಮ್. ಅದು ಮಕ್ಕಳು ಏನು ಕೆಪಾಸಿಟಿ ಬಂದಿದೆ ಅದನ್ನು ನಾವು ತರಿಸ್ಬೇಕು. ಇಷ್ಟು ಅಂಕಗಳು ಅಂತ ನಿರ್ಧಾರ ಮಾಡೋದೇ ತಪ್ಪು ಅಂತ ಹೇಳ್ತೀರಾ? ಅಲ್ಲ, ಅಂಕಗಳು ಅಂತ ಅಂದ್ರೆ ಸ್ಟೇಟ್ಮೆಂಟ್ಗೆ ಬೇಕು, ವ್ಯಕ್ತಿಯ ಅರ್ಹತೆಗಲ್ಲ. ಅಂದ್ರೆ ಅಂಕಗಳು ಬರಬೇಕು. ನಾವು ಓದ್ತಾ ಇದ್ದಾಗ 80%, 70% ಅಂದರೆ ಒಂದು ದೊಡ್ಡ ಪರ್ಸೆಂಟೇಜ್ ಆಗಿದೆ. ನಾನು ಡಿಗ್ರಿ ಪಾಸ್ ಮಾಡಿದ್ದ 90ರಲ್ಲಿ, ಆವಾಗ ಒಂದು 70% ಬಂದರೆ ಆಗ ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಈಗ ನಾವು 99 ಬಂದರೆ 1 ಮಾರ್ಕ್ ಎಲ್ಲಿ ಹೋಯ್ತು ಅಂತ ಕೇಳುವಂತ ಪರಿಸ್ಥಿತಿ ಇದೆ. ಹೌದು, ಅಂದ್ರೆ ಅವನು ಏನನ್ನ ಕಲ್ತಿದ್ದಾನೆ ಅನ್ನೋದಕ್ಕಿಂತ 99 ತೆಗ್ದಿದ್ದಾನೆ, 100 ಯಾಕೆ ಬಂದಿಲ್ಲ. ಹೌದು ಹೌದು ಹೌದು. ಅದೇ 45 ತಗೊಂಡವನಿಗೆ ವಿಷಯ ಗೊತ್ತಿರುತ್ತೆ, ಹೌದು, ಅಂಕಗಳು ಕಡಿಮೆ ಇರುತ್ತೆ. ಈಗ ಮುಂದಕ್ಕೆ ಏನಾಗುತ್ತೆ, ಈಗ ನೋಡಿ 99% ಬಂದವನು ಮುಂದೆ 10 ವರ್ಷದಲ್ಲಿ ಏನಾಗ್ತಾನೆ ಅನ್ನೋದು ಇಂಪಾರ್ಟೆಂಟ್. 99% ಬಂದವನಿಗೆ ಮೊದಲನೇದು ಕೆಲಸ ಸುಲಭವಾಗಿ ಸಿಕ್ಬಿಡ್ತದೆ. ಈಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರಿಗೆ ಹೆಡ್ ಮಾಸ್ಟರ್ ಆಗಿದ್ದಾರೆ ಹೈಸ್ಕೂಲ್ನಲ್ಲಿ. ಅವ್ರೇನು ಹೇಳ್ತಾರೆ ಅಂದರೆ, ನಮಗೆಲ್ಲ ಏನಾಯಿತು, ಜಾಸ್ತಿ ಅಂಕಗಳು ಬಂತು, ಟೀಚರಾಗಿ ಸೇರಿಕೊಂಡೆ. ಕಡಿಮೆ ಅಂಕ ಬಂದವರು
ಆಮೇಲೆ ಎಕ್ಸಾಮ್ ಬರೆದ್ಬಿಟ್ಟು IES ಕರ್ನಾಟಕ ಎಜುಕೇಷನ್ ಸರ್ವಿಸ್ ಮಾಡಿ ನಮಗೆ ಆಫೀಸರ್ ಆಗಿದ್ದಾರೆ ಅಂತಾರೆ ಅವರು. ಅಂದರೆ ಅಂಕ ಬಂದಿದ್ದರಿಂದ ಏನಾಯ್ತು, ಅವರಿಗೆ ಕೆಲಸ ಸಿಕ್ಕಿದ್ಮೇಲೆ ಅದ್ರಲ್ಲಿ ಸೇರ್ಕೊಂಡ್ರು ಅವರು, ಅದ್ರ ಇನ್ವಾಲ್ವ್ ಆಗಿಬಿಟ್ರು. ಬಟ್ ಅವ್ರಿಗೆ ನಾಲೆಜ್ ಇದ್ದಿರ್ಬೋದು, ಆ ಥರನೂ ಆಗತ್ತೆ ಮೇಡಮ್ ಒಂದೊಂದ್ಸತಿ. ಹೌದು ಹೌದು. ಒಟ್ಟಾರೆ ಯುವ ಸಮೂಹ ಈ ಸಂದರ್ಭವನ್ನ ಅಂದ್ರೆ ಈ ಒಂದು ಸಂಗತಿಯನ್ನ ಅರ್ಥ ಮಾಡ್ಕೊಳ್ಲೇಬೇಕು ಅಂತ ಹೇಳ್ತೀರಿ. ಹೌದು. ಇನ್ನು ಅವರ ಹವ್ಯಾಸಗಳು ಸರ್, ಈಗ ಒಂದು ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಅಥವಾ ಯಾವುದೋ ಒಂದು ಫೆಸ್ಟಿವಲ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಖುಷಿಗೆ ಅಂತ ಧೂಮಪಾನ ಮತ್ತೆ ಮದ್ಯಪಾನ ಇವುಗಳಿಗೆ ಅವರು ಮನಸ್ಸನ್ನ ಕೊಡ್ತಾರೆ. ಒಂದು ದಿನದ ಒಂದು ಸೇವನೆ ಉಳಿದ ದಿನಗಳಿಗೂ ಕೂಡ ಅದು ಎಳ್ಕೊಂಡು ಹೋದ್ರೆ ಅವರ ಪರಿಸ್ಥಿತಿ ಏನಾಗಬಹುದು, ಅವರ ಭವಿಷ್ಯ ಏನಾಗಬಹುದು ಸರ್? ಈಗ ಮಾದಕ ಸೇವನೆ ಅಂತಕ್ಕಂಥದ್ದು ಒಂದು ಚಟ. ಅದು ಯಾವುದೇ ಚಟ ಕೂಡ ಯಾರಿಗೂ ಒಳ್ಳೇದಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲ್ಲ, ಯಾರಿಗೂ ಒಳ್ಳೇದಲ್ಲ ಚಟಗಳು. ಈಗ ಏನಾಗುತ್ತದೆ ಅಂದ್ರೆ, ಈಗ ಪ್ರಾಣಿಗಳಿಗೆ ಯಾವುದಾದ್ರೂ ಮಾದಕ ಚಟ ಇರೋದಿಲ್ಲ, ಯಾಕೆಂದ್ರೆ ಅವರಿಗೆ ಅದು ಬೇಕಾಗಿಲ್ಲ. ಅದೇ ತರ ಮನುಷ್ಯನಿಗೂ ಬೇಡ ಅದು. ಬಟ್ ಏನಾಗ್ತದೆ ಅಂದ್ರೆ, ಈಗ ಅದರಲ್ಲಿ ಏನಾಗ್ತದೆ, 2-3 ವಿಧಾನಗಳಿಂದ ತೋರಿಸ್ತಾರೆ ಜನರ ಮೈಂಡಿಗೆ. ನೀವು ನೋಡಿರ್ಬೇಕು, ಒಂದು ಪರ್ಫ್ಯೂಮ್ ಹಾಕಿದ್ರೆ ಒಂದು ಹುಡುಗ ಅಟ್ರಾಕ್ಟ್ ಆಗ್ತಾನೆ ಅಂತೇಳಿ, ಆ ಥರ ಒಂಥರ ಅಡ್ವರ್ಟೈಸಿಂಗ್, ಆ ಥರದಿಂದ ಜನರು ಸ್ವಲ್ಪ ವಿಚಲಿತರಾಗ್ತಾರೆ ಮನಸ್ಸಿನಲ್ಲಿ, ಆ ಥರ ಇರ್ಬೋದು ಅಂತೇಳಿ. ಈಗ ಒಂದು ಸಿಗರೇಟ್ ಎಳ್ದವನ್ನ ಹತ್ರ ಹುಡುಗಿ ಬಂದು ಹಿಂಗೆ ಇದು ಮಾಡೋ ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ಬೇಕು. ಈ ಅಡ್ವರ್ಟೈಸ್ಮೆಂಟ್ಗಳಿಂದ ಸ್ವಲ್ಪ ಜನಕ್ಕೆ ಒಂದು ಆಸಕ್ತಿ ಬರ್ತದೆ, ಈ ಥರ ಮಾಡಿದ್ರೆ ಈ ಥರ ನಮಗೆ ಈ ಥರ ಆಗ್ಬೋದು ಅಂತೇಳಿ, ಒಂಥರ ನಾವು ದೊಡ್ಡವರಾಗ್ಬೋದು, ನಮ್ಗೆ ಬೇಕಿರೋದು ಸಿಗ್ಬೋದು ಅಂತೇಳಿ, ಅಂದ್ರೆ ಪ್ರಸಿದ್ಧಿ ಸಿಗುತ್ತೆ. ಹೌದು, ಪ್ರಸಿದ್ಧಿನೋ ಏನೋ ಅವ್ರಿಗೇನೋ ಅವರ ಮನಸ್ಸಲ್ಲಿ ಏನೋ ಆಸೆಗಳು ಭಾವನೆಗಳು ಇರ್ತದೆ, ಸಿಗ್ತದೆ ಅಂತೇಳಿ ಒಂದು ಐಡಿಯಾ ಇರ್ತದೆ ಅವರಿಗೆ. ಸೊ ಅದು ನೋಡಿ ವಿಚಲಿತರಾಗಿರ್ತಾರೆ, ಅವರು ಆಕರ್ಷಿತರಾಗುತ್ತಾರೆ. ಆಮೇಲೆ ಇನ್ನೇನಾಗ್ತದೆ ಅಂದರೆ, ಈಗ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಫ್ರೀಯಾಗಿ ಕೊಡ್ತಾರೆ ಅವರಿಗೆ. ಸಿಗರೇಟ್ ಎಳಿಬೇಕಂದ್ರೆ ಫಸ್ಟ್ ಒಂದು 2-3 ದಿವಸ ಅವರಿಗೆ ಫ್ರೀಯಾಗಿ ಎಳಿಸ್ತಾರೆ ಅವ್ರ ಫ್ರೆಂಡ್ಸ್ಗಳು. ಆನಂತರ ಅದು ಚಟಾಗಿ ಮಾರ್ಪಾಡಾದ್ಮೇಲೆ ಅವರೇ ದುಡ್ಡು ಕೊಟ್ಟು ತಗೊಳ್ತಾರಲ್ಲ, ಆ ಥರ ನಶೆ ಪದಾರ್ಥಗಳು ಕೂಡ ಹಾಗೆ ನಡೀತದೆ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಆ ಥರ ಆಗುತ್ತೆ. ಅಂದರೆ ಫಸ್ಟು ಈಗ ನೀವೇನು ಹೇಳ್ತೀರಿ ಅಂದರೆ, ಪಾರ್ಟಿಗೆ ಹೋದಾಗ ಒಬ್ಬ ಸುಮ್ಮನೆ ಕೂತಿರ್ತಾನೆ, ನನ್ಗೆ ಬೇಡ ಅಂತಾನೆ, ನೀನೇನು ಗಾಂಧಿ, ನೀನು ಎಳಿಯೋ, ನಾವು ಎಳಿಯಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ಇದು ಮಾಡ್ತಾರೆ, ಇರಿಟೇಟ್ ಮಾಡ್ತಾರೆ, ಅಥವಾ ಅವನಿಗೆ ಸ್ವಲ್ಪ ಪುಸಲಾಯಿಸಿರ್ತಾರೆ. ಅವನು ಅಭ್ಯಾಸ ಮಾಡ್ಕೊಳ್ತಾನೆ. ಒಂದ್ಸತಿ ಅಭ್ಯಾಸ ಮಾಡಿದ್ಮೇಲೆ ಅದು ಹಾಗೆ ನಡೀತದೆ. ಆ್ಯಕ್ಚುಲಿ ಯಾವುದೇ ಒಂದು ಮಾದಕ ವ್ಯಸನಿಗಳು ಉದ್ಧಾರ ಆಗಿರೋದು ನಾನು ನೋಡಿಲ್ಲ ಮೇಡಮ್. ಎಲ್ಲ ಅವ್ರದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೇನು ಬೀರ್ತದೆ, ಅವ್ರದ್ದು ವೃತ್ತಿ ಜೀವನದ ಮೇಲೇನು ಬೀರ್ತದೆ, ಎಲ್ಲದರ ಮೇಲೆ ಬೀರ್ತದೆ, ದಾಂಪತ್ಯ ಜೀವನದ ಮೇಲೂ ಬೀರ್ತದೆ. ಆಮೇಲೆ ಅದು ಯುವಕರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಕಂಟಕ ಅದು. ಅಂದ್ರೆ ಅರ್ಥಕೋಬೇಕು ನಾವು. ಅಂದ್ರೆ ಮಕ್ಕಳಿಗೆ ಅದು ಹೇಳ್ಕೊಡ್ಬೇಕು, ಎಲ್ಲ ಸ್ಟೇಜಲ್ಲಿ ಹೇಳ್ಕೊಡ್ಬೇಕು. ಬಟ್ ಏನಾಗುತ್ತೆ ಅಂದ್ರೆ, ಒಂದೊಂದು ಹುಡುಗರು ರೆಬೆಲಿಯನ್ ಇರ್ತಾರೆ, ತಂದೆ ತಾಯಿ ಏನ್ ಮಾಡಬಾರ್ದು ಅಂತಾರೆ ಅದನ್ನೇ ಮಾಡುತ್ತಾರೆ ಅವರು. ಅದನ್ನು ಕೂಡ ನಾವು ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರ್ಬೇಕು ಮೇಡಮ್. ಹೇಗೆ ಸರ್ ಅವರ ಮನಸ್ಸನ್ನ ಮತ್ತೆ ಓದಿಗೆ ಎಳೆಯೋದು? ಒಂದ್ಸತಿ ಚಟದಲ್ಲಿ ಬಿದ್ದ ಮೇಲೆ ಮೇಡಮ್, ಯಾವುದೇ ಚಟ ಇರಲಿ, ಒಂದ್ಸತಿ ಬಿದ್ದ ಮೇಲೆ ಎಳೆಯೋದು ತುಂಬಾ ಕಷ್ಟ. ಬೀಳದೆ ಇರುತ್ತೆ ಹಾಗೆ ನೋಡ್ಕೊಳ್ಳೋದೇ ಉತ್ತಮ. ಅಂದ್ರೆ ಮಕ್ಕಳ ಜೊತೆಗೆ ನಾವು ಇರಬೇಕು. ಜೊತೆಗೆ ಅಂದ್ರೆ ಅವ್ರ ಜೊತೆ ಆದಷ್ಟು. ಪೋಷಕರಿಗೆ ಸಮಯ ಇರಲ್ಲ ಸರ್, ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಉದ್ಯೋಗಕ್ಕೆ. ಹೌದು, ಉದ್ಯೋಗಕ್ಕೆ ಹೋಗಿ ದುಡಿಯೋದು ನನಗಾಗಿ ಅಂತ ಮಗ ಅಥವಾ ಮಗಳು ಅರ್ಥ ಮಾಡ್ಕೊಳ್ಳಲ್ಲ. ಸಂದರ್ಭ ಈ ರೀತಿ ಇದ್ದಾಗ ಯಾವುದಾದ್ರೂ ಒಂದು ದಿನ ಏನು ಸಾಧನೆ ಅಂತ ತೋರುತ್ತೆ ಅಲ್ಲಿ ಅಂದ್ರೆ ಮೇಡಮ್, ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಹೋಗೋ ಉದ್ದೇಶ ನನ್ನ ಮಗನಿಗಾಗಿ ಆಸ್ತಿಯನ್ನು ಮಾಡಬೇಕು ಅಂತ. ಮಗ ಏನು ಮಾಡ್ತಾನೆ, ನಾನು ಶಾಲೆಗೆ ಹೋಗಬೇಕು ಅಥವಾ ಕಾಲೇಜ್ಗೆ ಹೋಗಬೇಕು, ಮತ್ತು ನಾನು ಬೇಕಾದ ಹಾಗೆ ನನ್ನ ಮನಸ್ಸು ಏನು ಹೇಳುತ್ತೆ ಹಾಗೆ ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಬೈಕ್ ಕೇಳಿದ್ರೆ ಬೈಕ್ ತೆಕ್ಕೊಡ್ತಾರೆ, ಕಾರ್ ಕೇಳಿದ್ರೆ ಕಾರ್ ತೆಕ್ಕೊಡ್ತಾರೆ. ಮತ್ತು ನನಗೆ ಒಳ್ಳೆಯ ಒಂದು ಸೂಟು ಬೂಟು ಎಲ್ಲ ಬೇಕು, ವಾಚ್ ಬೇಕು, ಎಲ್ಲ ಏನೆಲ್ಲ ಆಸೆಗಳು ಹುಟ್ಟುತ್ತೋ ಅವೆಲ್ಲವನ್ನ ತಂದೆ ತಾಯಿಗಳು ಪೂರೈಸ್ತಾರೆ. ಅವರು ಉದ್ಯೋಗದ ಜೊತೆಗೆ ಸಾಲವನ್ನೂ ಕೂಡ ಮಾಡಿ ತನ್ನ ಮಗ ಅಥವಾ ಮಗಳನ್ನು ಸಂತೈಸಿರ್ತಾರೆ. ಅವನ ಸಂತೋಷಕ್ಕಾಗಿ ಅವರು ಇರ್ತಾರೆ. ಇವನು ಅದನ್ನು ಅರ್ಥ ಮಾಡಿಕೊಳ್ಳದೆ ಕೆಟ್ಟ ದಾರಿಯನ್ನು ತುಳಿತಾನೆ. ಇದರಿಂದ ಮುಂದೆ ಒಂದು ದಿನ ಅವನು ಯಾವ ದಿನವನ್ನು ನೋಡ್ತಾನೆ ಅಂತ. ಈಗ ಅದಕ್ಕೆ ಕಾರಣ ಹೇಳ್ಬಿಡ್ತೀನಿ. ಫಸ್ಟ್, ತಂದೆ ತಾಯಿಗಳು ಮಕ್ಕಳು ಒಂದು ಬಾಂಡಿಂಗ್ ಇರಬೇಕು ಮೇಡಮ್. ಈಗ ತಂದೆ ತಾಯಿಗಳು ಎಷ್ಟೇ ಇದಿದ್ರು ಕೂಡ 1 ಗಂಟೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಅವರು.
ಕಂಪಲ್ಸರಿಯಾಗಿ ಅವರು ಟೈಮ್ ಟೇಬಲ್ ಇಟ್ಕೋಬೇಕು. ಎಷ್ಟೇ ಕಷ್ಟ ಆಗುತ್ತೆ, ರಾತ್ರಿ 10 ಗಂಟೆಗೆ ಬಂದರೂ ಕೂಡ 10ರಿಂದ 11ರವರೆಗೂ ಸ್ಪೆಂಡ್ ಮಾಡಬೇಕು ಅವರು. ಇಲ್ಲಾಂದರೆ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ಬಿಟ್ಟು ಜಾಗಿಂಗ್ ಹೋಗೋದು ಅಥವಾ ಯೋಗ ಮಾಡೋದು, ಒಟ್ಟಿಗೆ 1 ಗಂಟೆ 2 ಗಂಟೆ ಟೈಮ್ ಕಳೆದ್ರೆ ಅವರಿಗೆ ಅರ್ಥ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ತಂದೆ ತಾಯಿಗಳು ಅಷ್ಟೊಂದು ಕಷ್ಟಪಡ್ತಾರಲ್ಲ, ಅವ್ರ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಒಂದೊಂದು ದಿವಸ. ಎಷ್ಟು ಕಷ್ಟಪಡ್ತಾರೆ ಅದನ್ನು ತೋರಿಸ್ಬೇಕು. ಅಲ್ಲೂ ಅವ್ರು ಎಷ್ಟು ಕೆಲಸ ಮಾಡ್ತಾರೆ, ಏನು ಅವರಿಗೆ ಪ್ರಾಬ್ಲಮ್ ಇದೆ ಅನ್ನೋದನ್ನು ಹೇಳಬೇಕು ಅವ್ರಿಗೆ. ಮಕ್ಕಳಿಗೆ ತುಂಬ ಪಾಲಿಶ್ಡಾಗಿ ಅವರಿಗೆಲ್ಲ ಒಳ್ಳೆತನವನ್ನೇ ತೋರಿಸಿದ್ರೆ ಅವ್ರಿಗೇನಾಗುತ್ತೆ ಅಂದರೆ, ಹಾಗೆ ಆಗಲೇ ಹೇಳ್ದಂಗೆ ಎಲ್ಲ ನನಗೆ ಸಿಕ್ಬಿಡ್ತದೆ, ತಂದೆ ತಾಯಿಗಳು ನನಗೆ ಪರ್ಮನೆಂಟ್ ಆಗಿ ಇದ್ಬಿಡ್ತಾರೆ ಅನ್ನೋಕ್ಕೊಂದು ಭ್ರಾಂತಿ ಬಂದ್ಬಿಡುತ್ತೆ ಅವ್ರಿಗೆ. ಅದು ಬರಬಾರ್ದು ಅವ್ರಿಗೆ. ಕೆಲವು ಮಕ್ಕಳು ನಿಮ್ಮ ಆಫೀಸ್ ವಿಷಯನೇ ಹೇಳ್ಬೇಡ ಅಮ್ಮ, ನಿಮ್ಮ ಆಫೀಸ್ ವಿಷಯನೇ ನಮ್ಗೆ ಹೇಳ್ಬೇಡಿ ಅಪ್ಪ ಅಂತ ಹೇಳ್ತಾರೆ. ಅದು ನಿಮ್ಮದೇ ತಪ್ಪೋದು, ನಮ್ಮದೇ ತಪ್ಪೋದು. ಅವ್ರಿಗೆ ಹೇಳಬೇಕು ಅದು ಇದರಿಂದ ನೀನು ಊಟ ಮಾಡ್ತಾ ಇದ್ಯಲ್ವಾ, ಇದ್ರ ಬಗ್ಗೆ ನಿನಗೆ ಗೊತ್ತಿರಬೇಕು ಅಂತ ಹೇಳ್ಬೇಕು. ಮಕ್ಕಳನ್ನ ಕರ್ಕೊಂಡು ಬರಬೇಕು. ಈಗ ಅಷ್ಟೇ ದೊಡ್ಡ ಆಫೀಸರ್, ಈಗ ದೊಡ್ಡ ಆಫೀಸರ್ಗಳು ಆಫೀಸ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಮೇಡಮ್. ಈಗ IAS ಅವರು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅದು ನೋಡಿ ನನಗೆ IAS ಆಗಬೇಕಂತ ಅವರಿಗೆ ಛಲ ಬರ್ತದೆ. ಬಟ್ ಈಗ ಏನಾಗ್ತಾರೆ, ನಾವ್ಯಾವುದೋ ಚಿಕ್ಕ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ರೆ ಬಾಸಿಂದ ಬೈಸ್ಕೊಳ್ತಾ ಇರ್ತೇವಲ್ಲ, ಆಫೀಸ್ ಕರ್ಕೊಂಡು ಮಕ್ಕಳನ್ನ ಬರ್ಕೊಂಡು ನಮ್ಗೆ ಮಜುಗಾರ ಇರುತ್ತೆ. ಅದು ತಪ್ಪು. ಒಬ್ಬ ಟೀಚರ್ ಇರ್ತಾರೆ, ಒಬ್ಬ ಟೀಚರ್ಗೆ ತುಂಬ ಕೆಲಸ ಇರ್ತದೆ ಮೇಡಮ್ ಸ್ಕೂಲಲ್ಲಿ. ಬಟ್ ಅವ್ರ ಮಕ್ಕಳನ್ನ ಕರ್ಕೊಂಡು ಬರಲ್ಲ. ಕಾಲೇಜಲ್ಲಿ ಇದ್ದರೆ ಅವ್ರ ಮಕ್ಕಳು ಬರೋಕ್ಕೆ ಇಷ್ಟಪಡಲ್ಲ, ಆದರೂ ಕರ್ಕೊಂಡು ಬರಬೇಕು, ತೋರಿಸ್ಬೇಕು ಎಷ್ಟು ಕಷ್ಟ ಇದೆ ಅನ್ನೋ ಅವ್ರಿಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ ಅವರು ಎಲ್ಲನೂ ಗ್ರಾಂಟೆಡ್ ಆಗಿ ತಗೊಳ್ತಾರೆ. ಸ್ಪೇಸ್ ಎಕ್ಸಲ್ಲಿ ಒಬ್ಬ ಹುಡುಗ ಇದ್ರಂತೆ, ಇಂಡಿಯನ್. ಅವನು ತುಂಬ ಓದಿದ್ದವನು, ಎಲ್ಲದರಲ್ಲೂ ಫಸ್ಟ್ ರ್ಯಾಂಕು, ಎಲ್ಲ ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿದ್ದ. ಅಲ್ಲಿ ಡೈರೆಕ್ಟಾಗಿ ಕೆಲಸ ಸಿಕ್ಕಿತು. ಆನಂತರ ಒಂದು ದಿವಸ ಅವನು ಸುಸೈಡ್ ಮಾಡ್ಕೊಂಡ. ಯಾಕಂದರೆ ಕೆಲಸ ಹೋಗ್ಬಿಡೋ ಅನ್ನೋ ಒಂದು ಭಯದಿಂದ ಸುಸೈಡ್ ಮಾಡ್ಕೊಂಡಿದ್ದಾನೆ. ಅಂದರೆ ಅವನಿಗೆ ಫೇಲ್ಯೂರೇ ಗೊತ್ತಿಲ್ಲ. ಆ ಫೇಲ್ಯೂರ್ಗಳನ್ನು ನಾವು ಮಕ್ಕಳಿಗೆ ತೋರಿಸ್ಬೇಕು, ಅಂದರೆ ಮಾತ್ರ ಅವರಿಗೆ ಪರಿಸ್ಥಿತಿ ಅರಿವಿರ್ತದೆ ಏನೇನಾಗ್ತದೆ ಅಂತೇಳಿ. ಇಲ್ಲಾಂದರೆ ಅವರೆಲ್ಲನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ ಮೇಡಮ್. ಅಂದರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅದರಿಂದ ನನ್ನನ್ನು ತೆಗೆದು ಬಿಡಬಹುದು ಅನ್ನೋ ಭಯಕ್ಕೆ ಅವನು, ಹೌದು, ಅಂದರೆ ಅವನ ಫ್ರೆಂಡ್ಸಿಗೆ ಒಂದಿಬ್ಬರು ಟರ್ಮಿನೇಟ್ ಆಯಿತು. ಅದರಿಂದ ಅವನ ಭಯ ಬಿದ್ದುಕೊಂಡು ಇದು ಮಾಡ್ಕೊಂಡ. ಅವನ ಸ್ನೇಹಿತರಿಗೆ ಆ ಕೆಲಸ ಕಳ್ಕೊಂಡಿದ್ದಕ್ಕೆ ಇವನು ಕೆಲಸದಲ್ಲಿ ಇದ್ದವನು ನನಗೂ ಹಾಗೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯದಿಂದ ಅವನು ಪ್ರಾಣವನ್ನ ಕಳ್ಕೊಂಡ. ಇವೆಲ್ಲ ಸೂಕ್ಷ್ಮ ಸಂಗತಿಗಳು. ಹೌದು. ಪೋಷಕರು ಇದನ್ನೆಲ್ಲ ಗಮನ ಇಟ್ಕೋಬೇಕು. ಮಕ್ಕಳಿಗೆ ಅಂದರೆ ಅವ್ರಿಗೆ ಕಷ್ಟನ ತೋರಿಸ್ಬೇಕು, ಬರೇ ಸುಖನೇ ತೋರಿಸೋದಿಲ್ಲ. ಇನ್ನೊಂದು ನಾನು ಎಲ್ಲ ಕಡೆ ಹೋದ್ಲಿ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ನಾವು ಆಸ್ತಿ ಮಾಡಬಾರ್ದಕ್ಕಿಂತ ಅವರಿಗೆ ನಾವು ಕೆಪಾಸಿಟಿ ಹೆಚ್ಚಿಸೋದಕ್ಕೆ ಟ್ರೈನಿಂಗ್ಗಳನ್ನು ಕೊಡಿಸ್ಬೇಕು, ಅವ್ರನ್ನ ಕರ್ಕೊಂಡು ಹೋಗಬೇಕು. ಈಗ ಏನಾಗುತ್ತೆ ಅಂದರೆ ಎಲ್ಲೆಲ್ಲೋ ಪ್ರೋಗ್ರಾಮ್ಗಳು ಆಗ್ತಾ ಇರ್ತದೆ. ಈಗ ಯಾರೊಬ್ಬ ಹುಡುಗ ಹೇಳ್ತಾನೆ ನನಗೆ ಏರ್ಫೋರ್ಸ್ ಜಾಯ್ನ್ ಆಗಬೇಕು ಅಂದರೆ ಅವನ್ನ ಏರ್ ಶೋಗಳಿಗೆ ಕರ್ಕೊಂಡು ಹೋಗಬೇಕು. ಅಥವಾ ಅವನ ಏರ್ಫೋರ್ಸ್ ಆಫೀಸರ್ ಯಾರಿದ್ರೆ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅವನಿಗೊಂದು ಐಡಿಯಾ ಬರ್ತದೆ ಏನು ಮಾಡಬೇಕು ಅಂತೇಳಿ. ಈಗ ನಾವೇ ಅವನಿಗೆ ಆಗಬೇಕು ಅಂದರೆ ಅವನಿಗೆ ತಿನ್ಸಿದ್ರೆ ಆಗೋದಿಲ್ಲ, ಏನೆಲ್ಲ ಬೇಕು ಅಂತ ಕೊಡಿಸ್ಬಿಡ್ತೀವಿ. ಹೌದು, ಅದಲ್ಲ, ಸಾಧನೆ ಮಾಡಿರೋರನ್ನ ಪರಿಚಯ ಮಾಡ್ಕೊಡ್ಬೇಕು. ಹೌದು. ಈಗ ಏನಾಗ್ತದೆ ಅಂದ್ರೆ, ಈಗ ಅವನಿಗೆ ನಾವು ದೊಡ್ಡ ಕಾರಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ನಾವು ಚಿಕ್ಕ ಕಾರಲ್ಲೇ ಕರ್ಕೊಂಡು ಹೋಗೋಣ. ಬಟ್ ನಮ್ಮ ದುಡ್ಡನ್ನು ಸಮ್ಮರ್ ಕ್ಯಾಂಪ್ಗಳು ಬರ್ತದೆ, ಅದಕ್ಕೆ ಹಾಕಬೇಕು. ಯಾವುದೋ ಒಂದು ಕೋಚಿಂಗ್ ಬರ್ತದೆ ಅವನಿಗೆ. ನಮ್ಗೇನು ಅನಿಸುತ್ತೆ, ಅವನಿಗೆ ಯಾವುದೋ ಒಂದು, ಈಗ ನನ್ಗನ್ಸೋ ಮಟ್ಟಿಗೆ ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಏನಾಗ್ತದೆ ಅಂದರೆ ಅವ್ರನ್ನ ಸುಮ್ಮನೆ ಫ್ರೀ ಬಿಟ್ಬಿಡ್ತೀವಿ ನಾವು. ಈಗ ಅವ್ರಿಗೆ ಯಾವುದಾದ್ರು ಚಿಕ್ಕ ಪರೀಕ್ಷೆಗಳು ಬರ್ತದೆ ಸ್ಕೂಲ್ ಬಿಟ್ಟು, ಅದನ್ನೆಲ್ಲ ತೆಗೆಸ್ಕೋಬೇಕು. ಅವ್ರು ಅದನ್ನ ಅಟೆಂಪ್ಟ್ ಮಾಡಿದಾಗ ಅವ್ರಿಗೆ ಒಂದು ಐಡಿಯಾ ಬರ್ತದೆ, ಅವ್ನ ಇತ್ರ ಕಾಂಪಿಟೇಷನ್ ಇದೆ ಮುಂದಕ್ಕೆ ಅನ್ನೋದು ಗೊತ್ತಾಗ್ತದೆ. ಅದು ಗೊತ್ತಾಗಬೇಕು ಅವರಿಗೆ. ಅಂದರೆ ಫೇಲ್ಯೂರ್ ಅನ್ನೋದನ್ನ ಯಾವ ರೀತಿ ಸ್ವೀಕರಿಸಬೇಕು, ಮುಂದೆ ಹೆಜ್ಜೆ ಹಾಕೋ ರೀತಿಯನ್ನ ಪರಿಚಯ ಮಾಡಿಕೊಡ್ಬೇಕು, ಅವ್ರಿಗೆ ವಿವರಿಸಬೇಕು. ಅಂದ್ರೆ ಅನುಭವವನ್ನೇ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಹೌದು ಮೇಡಮ್. ಈಗ ಏನಾಗುತ್ತೆ ಅಂದ್ರೆ, ಸಕ್ಸಸ್ ಬಂದವನಿಗೇನು ಅನುಭವ ಸಿಕ್ಕೋದಿಲ್ಲ, ಫೇಲ್ಯೂರ್ ಆದವನಿಗೆ ಸಿಗುತ್ತೆ. ಆ ಫೇಲ್ಯೂರ್ಗಳನ್ನ ಚಿಕ್ಕ ಏಜ್ನಲ್ಲಿ ತೋರಿಸ್ಬೇಕು ಅವ್ರಿಗೆ. ದುಡುಕಿನ ನಿರ್ಧಾರವನ್ನ ತೆಗೊಳ್ತಾರೆ ಅಂತ ಕೆಲವೊಂದು ಮಾತುಗಳನ್ನು ಕೇಳಿದೀವಿ. ಈ ಒಂದು ಸಂಗತಿಯಲ್ಲಿ ಅವರಿಗೆ ಅರ್ಥ ಮಾಡಿಸಿದ್ರೆ ನಾನು ದುಡುಕಬಾರದು ಅನ್ನೋದು ಅವರ ಭಾವನೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಸರ್. ಅದು ಕಷ್ಟಗಳನ್ನು ನೋಡಿದವರಿಗೆ ಅದೆಲ್ಲ ಬರೋದಿಲ್ಲ ಮೇಡಮ್. ಅದು ಮನಸ್ಸಿಗೆ ಬರ್ಬೋದು. ಕಷ್ಟ ಅಂದ್ರೆ ಈಗ ಒಂದು ಹೋಪ್ ಬರಬೇಕು, ನನ್ನ ಕಷ್ಟ ಇದೆ ಮುಂದಕ್ಕೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೋಪ್ ಬರಬೇಕು. ಯಾವುದೇ ಕಷ್ಟ ಬಂದ್ರು ನಿಭಾಯಿಸ್ಕೊಳ್ತೀನಿ ಅಂತ ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಮಾತ್ರ ಅವರು ಲೈಫ್ ಚೆನ್ನಾಗಿ ಮಾಡೋಕ್ಕಾಗ್ತದೆ. ಈಗ ಕೆಲವು ಯುವಕರು ಸರ್ ಓದಿರ್ತಾರೆ, ಕೆಲ್ಸಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ, ಆದ್ರೆ ಕೆಲಸ ಸಿಕ್ಕಿರಲ್ಲ. ಆ ಪ್ರಯತ್ನದಲ್ಲಿ ತಂದೆ ಹಣ ಕೊಡ್ತಾರೆ ಅಥವಾ ತಾಯಿ ಹಣ ಕೊಡ್ತಾರೆ. ಅವನಿಗೆ ಅನ್ಸುತ್ತೆ, ನಾನು ಬೆಳೆದಿಷ್ಟು ದೊಡ್ಡವನಾಗಿದ್ದೀನಿ, ನನಗೊಂದು ಕೆಲಸ ತಗೊಳಕ್ ಆಗ್ತಾ ಇಲ್ಲ. ಆದರೆ ನಮ್ಮ ತಂದೆ ತಾಯಿ ಹತ್ರ ಹಣ ಪಡೆಯೋದನ್ನ ನಾನು ಇಷ್ಟಪಡಲ್ಲ, ಏನ್ ಮಾಡೋದು ಅದಕ್ಕೆ ಅಂತ ಅವನು ಉದ್ಯೋಗವನ್ನ ಹುಡುಕ್ತಾ ಇರ್ತಾನೆ, ಸಿಕ್ಕೋದಿಲ್ಲ. ನಂತರ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ತಾನೆ, ಅಂಗಡಿಯನ್ನ ತೆರೆಯುವಂತಹದ್ದು, ಸಾಲ ಸೌಲಭ್ಯ ಏನ್ ಸಿಗುತ್ತೆ ಅದೆಲ್ಲ. ಇದನ್ನ ನಾವು ಸ್ಕಿಲ್ ಅಂತ ಹೇಳ್ಬೋದು, ಕೌಶಲ್ಯ. ಅಥವಾ ಒಂದು ಮೆಕ್ಯಾನಿಕ್ ಶಾಪ್ ಅನ್ನ ತೆರಿಬಹುದು, ಮತ್ತೆ ಯಾವುದಾದ್ರೂ ಸ್ವ ಉದ್ಯೋಗ ಅಂತ ಮಾಡಬಹುದು.
ಇತ್ತ ಯಾಕೆ ಗಮನ ಕೊಡಲ್ಲ ಯುವಕರು? ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹಠ ಮಾಡ್ತಾರೆ, ಆದರೆ ಶ್ರಮ ಪಡೋದಿಲ್ಲ. ಈಗ ನೀವು ಹೇಳೋದು ನಿಜ, ಶ್ರಮ ಪಡಬೇಕು ಒಂದು. ಈಗ ಇನ್ನೊಂದಂದ್ರೆ, ಈಗ ಕೊಡಗಿನಲ್ಲಿ ತಗೊಂಡ್ರೆ ಈಗ ತುಂಬಾ ಯುವಕರಿಗೆ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇರ್ತದೆ. ಯಾಕಂದ್ರೆ ಅವರಿಗೆ ಬಿಸ್ನೆಸ್ ಮಾಡಿದ್ರೆ ಸಾಕು, ತಂದೆ ತಾಯಿಗಳು ಈಗ ಅವ್ರಿಗೆ ಇರೋದೆಲ್ಲ ಬೇಸಿಕ್ ಮಾಡಿಟ್ಟಿದ್ದಾರೆ. ಬಿಸ್ನೆಸ್ ಮಾಡಿದ್ರೆ ಸಾಕು, ಅವರಿಗೆ ಒಂದು 10,000 20,000 30,000 ಬಿಸ್ನೆಸ್ ಬಂದ್ರು ಸಾಕು. ಬಟ್ ತಂದೆ ತಾಯಿ ಅವ್ರು ಬಿಡೋದಿಲ್ಲ ಬಿಸ್ನೆಸ್ ಮಾಡೋದಕ್ಕೆ. ಅವರಿಗೆ ಒಂದು ಪ್ರೆಸ್ಟೇಜ್ ಇಶ್ಯೂ ಇರ್ತದೆ. ಈಗ ನನ್ನ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಇದ್ದಾರೆ, ಅವ್ರು ಹೇಳ್ತಾರೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಮನೇಲಿ ಬಿಡಲ್ಲ, ನಾ ಏನು ಮಾಡಲಿ ಸರ್ ಅಂತಾರೆ. ಅವ್ರು ಕೆಲಸಕ್ಕೆ ಹೋಗು ಅಂತೇಳಿ ತಂದೆ ತಾಯಿಗಳು ಹೇಳ್ತಾರೆ ಅಂತಾರೆ, ಆಯಿತಾ. ಇನ್ನೊಂದೇನಪ್ಪ ಅಂದರೆ, ಈಗ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ನೀವು ಹೇಳ್ದಂಗೆ ಅವರು ಒಬ್ಬನಿಗೆ ಏನೋ ಒಂದು ಹೇಳ್ದಂಗೆ IPS ಆಗಬೇಕಂತ ಇರ್ತದೆ. IPS ಆಗಬೇಕಂತ ಹೇಳ್ಬಿಟ್ಟು ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಸೂರ್ಯನ ಥರ ನಾವು ಪ್ರಕಾಶಮಾನ ಆಗಿರ್ಬೇಕಂದ್ರೆ ಸೂರ್ಯನ ಥರ ಬರ್ನ್ ಆಗಬೇಕಂತೆ. ಆ ಶಾಖವನ್ನು ನಾವು ತಾಳ್ಕೊಳ್ಬೇಕು, ಅಷ್ಟೊಂದು ಕೆಲಸ ಮಾಡಬೇಕು. ದೊಡ್ಡ ದೊಡ್ಡ ಆಸೆ ಇದ್ದಾಗ ದೊಡ್ಡ ಕೆಲಸ ಮಾಡಬೇಕು, ಅಂದ್ರೆ ಕೆಪಾಸಿಟಿ ಬೆಳೆಸ್ಕೊಳ್ಳೋದಕ್ಕೆ. ಅಂದ್ರೆ ಆಗತ್ತೆ. ಈಗ ಕೆಲಸನೇ ಸಿಗ್ಲಿಲ್ಲ ಅಂದ್ರೆ ಅವನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅರ್ಥ. ಅದನ್ನ ತಿಳ್ಕೊಬೇಕು ಅವನು. ಇನ್ನೊಂದೇನಿದೆ ಮೇಡಮ್, ನನಗೂ ಆಗ್ತಾ ಇತ್ತದು. ನಾನು ಫಸ್ಟ್ 90ರಲ್ಲಿ ಕಾವೇರಿ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಹೋದಾಗ ಕ್ಲಾಸ್ 1 ಪೋಸ್ಟ್ಗಳಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೆ. ತುಂಬಾ ಇಂಟರ್ವ್ಯೂಗಳಿಗೆ ಹೋದೆ, ಆಗಿಲ್ಲ. ಆನಂತರ ಗ್ರೂಪ್ B ಅಥವಾ ಗ್ರೂಪ್ C ಪೋಸ್ಟ್ಗೆ ಅಪ್ಲೈ ಮಾಡಕ್ ಶುರು ಮಾಡಿದೆ. ನಮ್ದು ಸ್ವಲ್ಪ ಅಹಂಕಾರ ಇರುತ್ತೆ ಡಿಗ್ರಿ ಆದಾಗ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಯಾವುದೇ ಒಂದು ಕೆಲಸಕ್ಕೂ ನಾವು ರೆಡಿ ಆಗಿರ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಮೊದಲೇ ಕಲ್ತ್ಕೋಬೇಕು ಮೇಡಮ್. ಅಂದ್ರೆ ಆಲೋಚನೆಯ ಮೇಲೆ ಎಲ್ಲವೂ ಕೂಡ ಇರುತ್ತೆ ಅಂತ. ಹೌದು ಹೌದು. ಆಳವಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳೋದು ಒಳ್ಳೆಯ ಒಂದು ಮಾರ್ಗ ಅಂತ ಹೇಳ್ಬೋದು. ಹೌದು. ಇನ್ನು ಒಟ್ಟಾರೆ ಸರ್, ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಈ ಯುವವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಕ್ಕಂಥ ಪೋಷಕರಾಗಬಹುದು, ಯುವಕ ಯುವತಿಯರಾಗಬಹುದು, ಸಮಯವನ್ನ ಹೇಗೆ ಸರಿದೂಗಿಸಿಕೊಂಡು ಜೀವನವನ್ನ ನಡೆಸಬೇಕು, ಅಮೂಲ್ಯವಾದ ಸಮಯವನ್ನ ಯಾವ ಕೆಲಸಗಳಿಗೆ ಮೀಸಲಾಗಿ ಇಡಬೇಕು ಅಂತ ಹೇಳ್ತೀರಿ? ಸಮಯ ಅಂದ್ರೆ ಮೇಡಮ್, ಫಸ್ಟ್ ಆರೋಗ್ಯವನ್ನು ನೋಡ್ಕೋಬೇಕು ಮೇಡಮ್. ಯಾವುದೇ ಏಜ್ನಲ್ಲಾದರೂ ಸರಿ, ಚಿಕ್ಕ ಮಕ್ಕಳಾದರೂ ಸರಿ, ಚಿಕ್ಕ ಮಕ್ಕಳಿಗೆ ಗೊತ್ತಿರೋದಿಲ್ಲ ತಂದೆ ತಾಯಿಗಳವರನ್ನು ನಡೆಸಬೇಕು. ಯೂತ್ಗೆ ಗೊತ್ತಿರ್ತದೆ ಆರೋಗ್ಯ, ಫಿಟ್ನೆಸ್. ಅದಕ್ಕೆ ನೋಡಿ, ತುಂಬ ಉದ್ಯೋಗಗಳಾಗಲಿ ಒಂದು ಪ್ರೈವೇಟ್ಗಳಲ್ಲಾದರೂ ಕೂಡ ಫಸ್ಟ್ ಅವರು ತಗೊಳ್ಳೋದಕ್ಕಂತೆ ಮೆಡಿಕಲ್ ಚೆಕಪ್ ಮಾಡ್ತಾರೆ, ಏನಾದರೂ ತೊಂದರೆ ಇದೆಯಾ ಅಂತೇಳಿ. ಅಂದರೆ ನಮಗೆ ಆರೋಗ್ಯ ಅಂದರೆ ಹೇಳ್ತಾರಲ್ಲ, ನಮಗೆ ಇಷ್ಟು ಒಂದು 2 ಕಿಲೋಮೀಟರ್ ಓಡಬೇಕು, ಇಷ್ಟು ಹಾರಬೇಕು, ಆ ಥರ ಒಂದು ಕೆಪಾಸಿಟಿ ನಾವು ಯಾವತ್ತೂ ಇಟ್ಕೋಬೇಕು. ಅಷ್ಟೇ ವಯಸ್ಸಾದರೂ ಕೂಡ ನಮಗೆ ಅದಕ್ಕೆ ಅನುಗುಣವಾದ ಕೆಪಾಸಿಟಿ ಇಟ್ಕೋಬೇಕು. ಮೊದಲನೇದು ಆರೋಗ್ಯ. ಅದಕ್ಕೆ ನಮ್ಮ ಫುಡ್ ಹ್ಯಾಬಿಟ್ ತುಂಬ ಇಂಪಾರ್ಟೆಂಟ್. ಯಾವುದು ತಿನ್ಬೇಕು, ಯಾವುದು ತಿನ್ನಬಾರ್ದು. ಯುವಕರಿಗೆ ಏನು ಬೇಕಾದ್ರೂ ತಿನ್ಬೋದು, ಅವ್ರಿಗೆ ಅರಗಿಸ್ಕೊಳ್ಳುವಂಥ ಶಕ್ತಿ ಬರ್ತದೆ. ಒಂದು ಸ್ವಲ್ಪ ಏಜ್ ಆದಮೇಲೆ ಅವ್ರು ಏನು ತಿನ್ನಬೇಕು, ಕಡಿಮೆ ತಿನ್ಬೇಕು ಅಂತಾರೆ. ಬಟ್ ಬೇಕಾಗುತ್ತೆ ಅಷ್ಟನ್ನು ತಿನ್ನಬೇಕು, ಎಷ್ಟು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟನ್ನು ತಿಂದ್ಕೊಂಡು ಆರೋಗ್ಯನ ಇಟ್ಕೋಬೇಕು. ಆರೋಗ್ಯ ಹೋದರೆ ಎಲ್ಲ ಹೋಯ್ತು ಮೇಡಮ್, ಅದೊಂದು ಮುಖ್ಯ. ಎರಡನೇದಂದರೆ ನಾಲೆಜ್. ಈಗ ನಮಗೆ ಯಾವುದೋ ಒಂದು ಗುರಿ ಇರ್ತದೆ, ಅದಕ್ಕೆ ಎಷ್ಟು ನಾಲೆಜ್ ಬೇಕು, ಏನೇನು ಸ್ಕಿಲ್ಸ್ ಬೇಕು, ಅದನ್ನು ನಾವು ಕಲಿತಾ ಬರಬೇಕು. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಅದನ್ನ ಸೂಕ್ತ ಸಮಯದಲ್ಲಿ ಕಲಿಬೇಕು. ಈಗ ಬೈ ಚಾನ್ಸ್ ಯಾರಾದ್ರೊಬ್ರು ನೀವು ಹೇಳ್ದಂಗೆ IPS ಮಾಡಬೇಕು, ಅವನು ಯಾವಾಗ ಓದಬೇಕು ಅನ್ನೋದು ಕ್ವಶನ್ ಬರ್ತದೆ. ಅವನು ನನ್ನ ಪ್ರಕಾರದಲ್ಲಿ ಅವನು ಓದಬೇಕಂದ್ರೆ ಡಿಗ್ರಿ ಸೇರುವಾಗ ಅಥವಾ 10ನೇ ತರಗತಿ ಪಾಸ್ ಆಗಿದ ತಕ್ಷಣ IPS ಮಾಡಬೇಕಂತೇಳಿ ಅವನ ತಲೆಯಲ್ಲಿ ಒಂದು ಡ್ರೀಮ್ ಇದ್ರೆ ಅದನ್ನ ಫೈನಲೈಸ್ ಮಾಡ್ಕೊಂಡು ಅದಕ್ಕೆ ಏನೇನು ಮಾಡ್ಬೇಕಂದ್ರೆ ಅಲ್ಲಿಂದನೇ ತಯಾರಿ ಮಾಡಬೇಕು. ಅದಕ್ಕೆ ಪ್ರೋತ್ಸಾಹ, ಮಾರ್ಗದರ್ಶನ ಕೂಡ ಮಾರ್ಗದರ್ಶನ. ಹೌದು 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 ಹೌದು. ಅಂದ್ರೆ ಎಲ್ಲರೂ ಏಕಲವ್ಯನಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು ಮೇಡಮ್. ಒಬ್ರು ಗುರುಗಳು ಬೇಕು. ಹೇಗೆ ಆಯ್ಕೆ ಮಾಡ್ಕೋಬೇಕು, ಯಾವುದನ್ನ ಆಶ್ರಯಿಸಬೇಕು? ನಮ್ಮಲ್ಲಿ ಏನಂತ, ನಮಗೆ ಮನುಷ್ಯ ಅಂದ್ರೆ ಒಂದು ಎಲ್ಲದರ ಬಗ್ಗೆ ಆಸೆ ಇರ್ತದೆ ಮೇಡಮ್. ನಾವು ಯಾವ್ದಾದ್ರು ಒಬ್ರು ಬಿಸ್ನೆಸ್ ಮ್ಯಾನ್ ನೋಡಿದ್ರೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾರೆ, ವ್ಯಾಪಾರಸ್ಥ ಆಗ್ಬೇಕು ಅನ್ಸ್ತದೆ. ಆಮೇಲೆ ಒಬ್ಬ ಫೈಟರ್ ಪೈಲಟ್ ಫ್ಲೈ ಮಾಡ್ತಾ ಇದ್ರೆ, ವಿಮಾನ ಹಾರಿಸ್ತಾ ಇರ್ಬೇಕಾದ್ರೆ ನಮ್ಗನ್ಸುತ್ತೆ ಅವನ ಥರನೇ ನನ್ಗಾಗ್ಬೇಕು ಅಂತ ಹೇಳಿ. IAS ಆಫೀಸರ್ ಕಾರಲ್ಲಿ ಬಂದಾಗ ಅವನ ಥರ ಆಗ್ಬೇಕು ಅನ್ಸುತ್ತೆ. ಫಿಲ್ಮ್ ಸ್ಟಾರ್ ನೋಡಿದ್ರೆ ಅವ್ರ ಥರ ಆಗ್ಬೇಕು ಅನ್ಸುತ್ತೆ. ಎಲ್ಲದೂ ನಮಗೆ ಸ್ವಲ್ಪ ಸ್ವಲ್ಪ ಕೆಪಾಸಿಟಿ ಇರ್ತದೆ. ಸಹಜತೆಯ ಒಂದು ಕ್ರಮದಲ್ಲಿ ನೋಡ್ಬೇಕು ಅಂದ್ರೆ ಹುಟ್ಟಿದಂತಹ ಕನಸುಗಳತ್ತ ನಾವು ಗಮನ ಹರಿಸ್ಬೇಕು ಅಂತ. ಅದು ಅಲ್ಲೆಲ್ಲ ಅನ್ಸುತ್ತೆ. ಆದ್ರೆ ಸುಮ್ನೆ ಕಣ್ಣು ಮುಚ್ಕೊಂಡು ನೋಡಿದ್ರೆ 10 ವರ್ಷ ಬಿಟ್ಕೊಂಡು ಹೆಂಗಿರ್ತೀನಿ ಅಂತೇಳಿ ನಮ್ಗೆ ಮನ್ಸಲ್ಲಿ ಮಾಡ್ಕೊಂಡ್ರೆ ನಮ್ಮ ಮನ್ಸಿಗೆ ಒಂದು ರೂಪ ಬರುತ್ತೆ, ಅದು ಏನಾಗಿರ್ಬೇಕು ಅಂತೇಳಿ. ಅದನ್ನು ನಮ್ಗೆ ಗೊತ್ತಾಗತ್ತದು. ನಾನು ಯಾವುದೋ ಒಂದು ರೀಲ್ಸ್ ನೋಡಿದ್ದೆ, ಅದರಲ್ಲಿ ಮಗುಗೆ ಕೇಳ್ತಾರೆ ಅಂತ, ಏನಾಗ್ಬೇಕಂದ್ರೆ ನಂಗೆ ಮೊಬೈಲ್ ಫೋನ್ ಆಗಬೇಕು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅದನ್ನ ಜೊತೆಯಲ್ಲೇ ಇಟ್ಕೊಳ್ತಾರೆ, ಆನಂತರ ಅದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅದನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅದು ಆಫ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ. ಅದು ನನ್ನ ಆ ಥರ ನನ್ನ ಎಲ್ಲರೂ ನೋಡ್ಕೊಳ್ಳಿ ಅಂತ ನನಗೆ ಆಸೆ ಇದೆ ಅಂತ ಹೇಳಿ. ಅದೇ ಥರ ಎಲ್ಲರಿಗೂ ಒಂದು ಆಸೆ ಇರ್ತದೆ ಮೇಡಮ್. ಅದು ಆಸೆ ಚೇಂಜ್ ಆಗ್ತಾ ಇರ್ತದೆ. ನನಗೂ ಮೊದಲು ಬಸ್ ಡ್ರೈವರ್ ಆಗ್ಬೇಕಂತ ಆಸೆ ಇತ್ತು. ಅಂದ್ರೆ ಬಸ್ ಡ್ರೈವರ್ ಒಂಥರ ಸ್ಟೈಲಾಗಿ ಮಾಡ್ತಾರಲ್ಲ, ಆ ಥರ ಡ್ರೈವ್ ಮಾಡ್ತಾರೆ. ಆಮೇಲೆ ಪೊಲೀಸ್ ಆಗ್ಬೇಕು ಅನಿಸ್ತಾ ಇತ್ತು. ಆ ಥರ ಒಂದು ಆಸೆಗಳು ಚೇಂಜ್ ಆಗ್ಬೋದು. ಬಟ್ ಅದಂದ್ರೆ ನಮಗೆ ಯಾವುದು
ಖುಷಿ ಕೊಡ್ತದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈಗ ಒಬ್ಬೊಬ್ಬರಿಗೆ ಏನಾಗ್ತಂದ್ರೆ ಮಾತಾಡಿದಾಗ ಖುಷಿ ಆಗ್ತದೆ, ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡಿದಾಗ, ಜೋಕ್ ಹೇಳಿದಾಗ. 2-3 ರೂಲ್ಗಳಿದೆ ಅದಕ್ಕೆ. ಏನಂದ್ರೆ ಫಸ್ಟ್ ಥಿಂಗ್ ನಮ್ಗೆ ಅದು ಕೆಲಸ ಮಾಡಿದ್ರೆ ಖುಷಿ ಆಗ್ತದ ನೋಡ್ಬೇಕು. 2ನೇದು ನಮ್ಮನ್ನು ಸಾಕ್ತದಂತ ನೋಡ್ಬೇಕು ಮೇಡಮ್. 3ನೇದು ಅದರಲ್ಲಿ ಎಷ್ಟು ನಾವು ಬೆಳಿಬೋದು ಅನ್ನೋದನ್ನ ನೋಡ್ಕೋಬೇಕು. ಇದು 3ಅನ್ನ ಟೆಸ್ಟ್ ಮಾಡ್ಕೊಂಡ್ರೆ ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ನಾವು. ಅಂದ್ರೆ ಈಗ ಯಾವುದೋ ಒಂದು ನನಗೆ ಏನೋ ಒಂದು ತಿನ್ನೋದು ಖುಷಿ ಆಗುತ್ತೆ ಅಂದರೆ ತಿನ್ನೋದ್ರಿಂದ ನನ್ನ ಜೀವನ ನೋಡ್ಕೊಳಕ್ಕಾಗಲ್ಲ. ಅದು ತಿನ್ನೋದಕ್ಕೆ ನಾನು ಊಟನ ತರಬೇಕಾಗತ್ತೆ. ಅದಕ್ಕೆ ನನಗೆ ಕೆಪಾಸಿಟಿ ಬೆಳೆಸ್ಕೋಬೇಕು. ಆ ಥರದ್ದು ಒಂದು ಪ್ರೊಫೆಷನ್ಸ್ ಚೂಸ್ ಮಾಡ್ಬೋದು. ಆ ಥರ ತಿನ್ನೋದ್ರಲ್ಲೇ ಇದು ಮಾಡೋರು ಇದ್ದಾರೆ, ಅಂದರೆ ಅಷ್ಟು ತಿನ್ನಬೇಕು. ಸಾಪಡ್ ರಾಮ್ ಅಂತ ಒಬ್ಬ ಇದ್ದಾರೆ, ಅವರು ಒಂದು 3 kg 4 kg ಒಟ್ಟಿಗೆ ತಿಂತಾರೆ. ಅವರು ತುಂಬ ಫೇಮಸ್. ಅವರು ರೀಲ್ಸ್ಗಳೆಲ್ಲ ಕೋಟ್ಯಾಂತರ ವ್ಯೂಗಳು ಬರ್ತದೆ, ಅವ್ರದ್ರಲ್ಲೇ ದುಡ್ಡು ಮಾಡ್ಕೊಳ್ತಾರೆ. ಆ ಥರ ಆದರೆ ಪರವಾಗಿಲ್ಲ. ಅಂದರೆ ನಮ್ಮನ್ನು ಸಾಕತ್ತಂತ ನೋಡ್ಕೋಬೇಕು. ಅದ್ರ ಮುಂದೆ ಎಷ್ಟು ಬೆಳಿಬೋದು ಅಂತ ನೋಡ್ಕೊಂಡು ಆಮೇಲೆ ನಾವು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಒಳ್ಳೆಯದು ಸರ್. ಇಷ್ಟು ಹೊತ್ತು ನಮ್ಮ ಯುವವಾಣಿ ಕಾರ್ಯಕ್ರಮಕ್ಕೆ ಬಂದು ಯುವಕರ ಜೀವನ ಶೈಲಿಯ ಬಗ್ಗೆ, ಅವರ ಕನಸುಗಳನ್ನು ಈಡೇರಿಸ್ಕೊಳ್ಳುವತ್ತ ಹೀಗೆಲ್ಲ ಸಾಮರ್ಥ್ಯವನ್ನು ಆಲೋಚನೆಯಿಂದ ಯಾವ ರೀತಿ ಆಲೋಚನೆಯನ್ನು ಸಮೃದ್ಧಿಗೊಳಿಸ್ಕೊಳ್ಬೇಕು, ಯಾವ ರೀತಿ ಗುರಿಯನ್ನು ತಲುಪಬೇಕು, ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಸಲಹೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಯುವ ಸಮೂಹದ ಪರವಾಗಿ, ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ವಂದನೆಗಳು ಮೇಡಮ್. ಕೇಳಿದ್ರಲ್ಲ ಯುವ ಸ್ನೇಹಿತರೆ, ಇಷ್ಟೆಲ್ಲ ಸಂಗತಿಗಳನ್ನು ಬಹಳ ಅರ್ಥಪೂರ್ಣವಾಗಿ ವಿವರಿಸಿದರು ಪೃಥ್ವಿ ಉತ್ತಯ್ಯ ಅವರು. ಅವರ ಅನುಭವದ ಪಾಕದಲ್ಲಿ ನಾವು ಸಿಹಿಯನ್ನ ಕಾಣಬೇಕು, ತಾಳ್ಮೆ ಮತ್ತು ಸಹನೆ. ಇವುಗಳಿಂದ ನಾವು ವಿಚಾರವನ್ನೇ ಮಾಡಲಿಲ್ಲ ಅಂದರೆ ನಮಗೆ ಸಂಗತಿಗಳು ನಮ್ಮ ಮೆದುಳಿಗೆ ಅಂದರೆ ನಮ್ಮ ಮನಸ್ಸಿಗೆ ಬರುವುದು ಹೇಗೆ? ಜೀವ ಎಷ್ಟು ಅಮೂಲ್ಯ ನೋಡಿ. ತಾಯಿ ತಂದೆ ಮಗ ಅಥವಾ ಮಗಳ ಆಸೆ ಪಡ್ತಾರೆ ಅಂತ ದ್ವಿಚಕ್ರ ವಾಹನಗಳನ್ನು ಅಥವಾ ಕಾರನ್ನು ಕೊಡಿಸಿದ್ರೆ, ಅಪಘಾತಕ್ಕೀಡಾಗಿ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರೆ ತಂದೆ ತಾಯಿಗಳು ಮಾಡಿದಂತಹ ಕೆಲಸಕ್ಕೆ ಏನಾದ್ರೂ ಬೆಲೆಯುಂಟಾ? ಅವರು ಈ ರೀತಿಯ ಅವಘಡಗಳಲ್ಲಿ ಮಕ್ಕಳನ್ನ ಕಳೆದುಕೊಂಡಾಗ ಅವರ ಮನಸ್ಸಿನಲ್ಲಿ ಏನಂತ ಯೋಚನೆಗಳು ಬರುತ್ತೆ? ನಾನು ಮಾಡಿದ ತಪ್ಪೇನೋ? ಬೇಕಾದನ್ನೆಲ್ಲ ಕೊಡಿಸಿದ್ವಿ, ಆಸೆ ಪಟ್ಟಿದ್ದನ್ನೆಲ್ಲ ಕೊಡಿಸ್ತೀವಿ, ಬೇರೆ ಮಕ್ಕಳ ರೀತಿ ನಮ್ಮ ಮಕ್ಕಳೂ ಕೂಡ ಇರಲಿ ಅಂತ ಎಷ್ಟು ರಾತ್ರಿಗಳನ್ನು ಬಲಿ ಕೊಟ್ಟು, ಎಷ್ಟು ಹಗಲನ್ನು ಬಲಿ ಕೊಟ್ಟು, ಊಟ ತಿಂಡಿಯ ಸಮಯವನ್ನು ನಾವು ಕಳೆದ್ವಿ. ಒಂದು ಒಳ್ಳೆಯ ಊಟ ಮಾಡಲಿಲ್ಲ, ಕಣ್ತುಂಬ ನಿದ್ದೆ ಮಾಡಲಿಲ್ಲ, ಮೈ ತುಂಬ ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಳ್ಳಿಲ್ಲ. ಆದರೂ ಕೂಡ ಶ್ರಮ ವಹಿಸಿ, ಬೆವರು ಸುರಿಸಿ ಎಲ್ಲ ಸವಲತ್ತುಗಳನ್ನು ಕೊಟ್ಟಾಗ ಕಣ್ಣು ಮುಂದೆ ಮಕ್ಕಳು ಇಲ್ಲ ಅಂತ ಅಂದಾಗ, ಅದು ಯಾವುದೇ ಸಂಗತಿಗಳಾಗಬಹುದು, ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳುವುದಾದರೆ ಅದು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೇ ಇರಬಹುದು, ಅಥವಾ ಸಹವಾಸ ದೋಷ ಅಂತ ನಾವೇನು ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ತೀರಿ, ಅದಕ್ಕೆ ಬಲಿಯಾಗಬಹುದು, ದುಶ್ಚಟಗಳಿಗೆ ಬಲಿಯಾಗಬಹುದು, ಅಥವಾ ಒಳ್ಳೆಯ ಮನಸ್ಸನ್ನು ಮಲಿನ ಮಾಡಿಕೊಂಡು ಯಾವುದೋ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ಅಂದರೆ ಅಡಿಕ್ಟ್ ಆಗುವಂಥದ್ದು. ಜೊತೆಗೆ ಪ್ರೀತಿ ಪ್ರೇಮ ಓದುವ ಸಮಯದಲ್ಲಿ ಅಂತಹ ಸಂಗತಿಗಳಿಗೆ ಮನಸ್ಸನ್ನು ಕೊಟ್ಟಾಗ ಗುರಿಯ ಬೆಲೆ ಏನು? ಎಂದೋ ಕಂಡ ಕನಸು ಇಂದು ನನಸಾಗಬೇಕಾಗಿತ್ತು, ಆದರೆ ಆಗಲಿಲ್ಲ ಅಂದಾಗ ಹುಟ್ಟಿದ್ದಕ್ಕೆ ಏನು ಪ್ರಯೋಜನ? ಬದುಕಿದ್ದಕ್ಕೆ ಏನು ಪ್ರಯೋಜನ? ಶಾಲೆಗಳಲ್ಲಿ ಪ್ರಥಮ ಬಹುಮಾನ ಪಡೆದು ಏನು ಪ್ರಯೋಜನ? ಫೇಲ್ಯೂರ್ ಆಗುತ್ತೆ. ಆದ್ರೆ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡಿ ಯಾಕೆ ಸಾಧನೆಯನ್ನ ಮಾಡಬಾರದಿತ್ತು? ಮನಸ್ಸನ್ನ ಹೇಗೆ ನಾವು ನಿಯಂತ್ರಣಕ್ಕೆ ಸಿಗದ ಹಾಗೆ ಅನಗತ್ಯ ಸಂಗತಿಗಳಿಗೆ ಬಿಟ್ಟುಕೊಟ್ಟಿದ್ದು? ಇವೆಲ್ಲ ಸಂಗತಿಗಳನ್ನ ಯೋಚನೆ ಮಾಡೋದಕ್ಕೆ ಈ ಜೀವನ ಸಾಲದು ಅಂತ ಅನುಭವ ಅನ್ನೋದು ಹೇಳುತ್ತೆ. ಹಿರಿಯರ ಅನುಭವವನ್ನ ನಾವು ಆಲಿಸದಿದ್ದರೆ ಕಳೆದು ಹೋದಂತಹ ಸಮಯ ಎಷ್ಟು ಅಮೂಲ್ಯ ಅಂತ ಇವಾಗ ಅರ್ಥ ಆಗುತ್ತೋ, ಮುಂಬರುವ ಸಮಯವೂ ಕೂಡ ಅಷ್ಟೇ ಅಮೂಲ್ಯ ಅನ್ನೋದು ಅರ್ಥ ಆಗಿಯೇ ಆಗತ್ತೆ ಅನ್ನೋದು ನಮ್ಮೆಲ್ಲರಿಗೆ ಅರಿವಿಗೆ ಬಂದಂತಹ ಸಂಗತಿ ಅಂತ ಹೇಳುತ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ಶುಭ ಸಂಜೆ. ನಿಮ್ಮ ಭೇಟಿ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಯುವ ಸ್ನೇಹಿತರೆ, ಇದುವರೆಗೆ ಯುವ ಸಮೂಹಕ್ಕೊಂದು ಆತ್ಮೀಯ ಸಲಹೆ, ಪೋಷಕರು ಮಕ್ಕಳ ದಾರಿದೀಪ ಈ ಕುರಿತು ಮಾತುಕತೆಯ ಕೊನೆಯ ಭಾಗವನ್ನು ಕೇಳಿದಿರಿ.
ನಡೆಸಿಕೊಟ್ಟವರು ಪೊನ್ನಂಪೇಟೆ ನಡಿಕೇರಿಯ ಚೊಟ್ಟೆಕಾಳಪಂಡ ಪೃಥ್ವಿ ಉತ್ತಯ್ಯ. ಇವರೊಂದಿಗೆ ಮಾತುಕತೆಯಲ್ಲಿ ಶಕುಂತಲಾ ಎಂ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.